ಎಲ್ರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಆರಾಮಾಗಿದ್ದೀನಿ. ಐ ಹೋಪ್ ನೀವು ಕೂಡ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನಂತ ಅಂದರೆ, ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಆಸ್ಕ್ ಮೀ ಕ್ವಶನ್ ಅಂತ ಹಾಕಿದ್ನಲ್ಲ, ಅದರಲ್ಲಿ ಸಾಕಷ್ಟು ಜನ ಸಾಕಷ್ಟು ಕ್ವಶನ್ಗಳನ್ನ ಕೇಳಿದ್ದೀರಾ. ಅದಕ್ಕೆ ಅವತ್ತು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ಫ್ರೀ ಎಲ್ಲ ಆದಮೇಲೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆ ಕ್ವಶನ್ಸ್ಗಳಿಗೆ, ನೀವು ಕೇಳಿರೋ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಂತಂದರೆ ನನ್ನ ಹತ್ರ ಇನ್ನೊಂದು ಫೋನ್ ಇಲ್ಲ, ಅದಕ್ಕೇನೆ ಕ್ವಶನ್ಸ್ಗಳನ್ನ ನೋಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಆಲ್ಮೋಸ್ಟು ತುಂಬ ರಿಪೀಟೆಡ್ ಕ್ವಶನ್ಸ್ಗಳೇ ಬಂದಿದೆ. ಹಾಗಾಗಿ ಅದನ್ನಷ್ಟೇ ಪಿಕ್ ಮಾಡಿದ್ದೀನಿ. ಯಾವುದು ಜಾಸ್ತಿ ರಿಪೀಟೆಡ್ ಕ್ವಶನ್ಸ್ ಬಂದಿರುತ್ತೆ ಅದನ್ನು ಮಾತ್ರ ಆನ್ಸರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ನಾನು ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಆಯ್ತಲ್ಲ, ಅದು ಹಿಂದಿನ ದಿನ ನಂದು ಸೀಮಂತಕ್ಕೆ ಅಂತ ಸ್ಯಾರಿನ ಪರ್ಚೇಸ್ ಮಾಡಲಿಕ್ಕೆ ಅಂತ ಹೋಗಿದ್ವಿ. ಅಲ್ಲೂ ಸ್ವಲ್ಪ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ. ಅದು ವಿಡಿಯೋ ತುಂಬ ಲಾಂಗ್ ಆಗಿಲ್ಲ, ಹಾಗಾಗಿ ಅದನ್ನು ಅಪ್ಲೋಡ್ ಮಾಡಿಲ್ಲ. ಅದಕ್ಕೇನೆ ಈ ವಿಡಿಯೋಗೇನೆ ಅದನ್ನು ಹಾಕ್ತೀನಿ, ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ನೋಡಿ ಗೈಸ್, ಇವತ್ತು ಶಾಪಿಂಗ್ ಹೋಗ್ತಾ ಇದೀವಿ. ನಾನು, ನಮ್ಮ ಅತ್ತೆ, ನಮ್ಮ ಅಕ್ಕ ಇಲ್ಲ. ನೋಡಿ ಗೈಸ್, ಇವಾಗ ಬಂದು ಇವಾಗ ಹೋಗ್ತಾ ಇದ್ದೀನಿ. ಸ್ವಲ್ಪ ಗ್ರೀನ್ ತೋರಿಸಿ. ಇಲ್ಲೆಲ್ಲ ಸ್ಯಾರಿಗಳನ್ನ ನೋಡ್ತಿದ್ವಿ, ತುಂಬ ಕಲೆಕ್ಷನ್ಸ್ ಇತ್ತು ಆ್ಯಕ್ಚುಲಿ. ಅಂದರೆ ನಮಗೆ ಸ್ವಲ್ಪ ಟೈಮ್ ಆಗಲಿಲ್ಲ, ಬಟ್ ಸೀಮಂತಕ್ಕೆ ಅಂತ ಅಂದರೆ ಗ್ರೀನಲ್ಲೇ ತೊಗೊಬೇಕಲ್ಲ, ಹಾಗಾಗಿ ಸ್ವಲ್ಪ ಗ್ರೀನಲ್ಲೇ ತೆಗೆಸ್ತಾ ಇದ್ವಿ ನಾನು, ನಮ್ಮ ಅಕ್ಕ ಎಲ್ಲ. ಅವರು ತೋರಿಸ್ತಾನೇ ಇದ್ದರು, ಬಟ್ ನಮ್ಗೆ ಯಾವುದು ಇಷ್ಟ ಆಗ್ತಿರ್ಲಿಲ್ಲ. ಇದೇ ಬೇರೆ ಥರ, ಅದೊಂಥರ ಸಿಲ್ಕ್ ಥರ. ಮತ್ತು ನಾನು ಯಾವ ಸ್ಯಾರಿ ತಗೊಂಡೆ ಅಂತ ನನ್ನ ಸೀಮಂತದ ವಿಡಿಯೋದಲ್ಲಿ ನೋಡಿ, ಆವಾಗ ಹೇಳ್ತೀನಿ ಯಾವ ಸ್ಯಾರಿ ತಗೊಂಡೆ, ಮತ್ತು ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ ಕಲರು ಎಲ್ಲ ಇಷ್ಟ ಆಯ್ತಾ ಅಂತ. ತಗೊಡು, ನೀನೇನು ತಗೊಡು ನನಗೆ. ಅದೇನೇ ಅವರಿಗೆ ಕೇಳ್ತಾ ಇದ್ದೆ ಬೇರೆ ಥರ ತೋರಿಸಿ ಅಂತ. ಆ್ಯಕ್ಚುಲಿ ಅಷ್ಟರಲ್ಲಿ ನಂದು ಸೀಮಂತದ್ದು ಸ್ಯಾರಿ ಏನಿದೆ ಅದನ್ನು ಸೆಲೆಕ್ಟ್ ಮಾಡಾಗಿತ್ತು, ಬಟ್ ಇನ್ನೊಂದು ಈ ಸ್ಯಾರಿ ತೋರಿಸ್ತಾ ಇದ್ದಾರಲ್ಲ, ಇದನ್ನು ತೊಗೊಳ್ಳೋಣ ಅಂತ, ಇದು ಇಷ್ಟ ಆಗಿತ್ತು, ಹಾಗಾಗಿ ತೊಗೊಳ್ಳೋಣ ಅಂತ ಅದನ್ನು ತೆಗೆಸ್ತಾ ಇದ್ವಿ, ಓಪನ್ ಮಾಡಿಸ್ತಾ ಇದ್ವಿ. ನಾನು ನನ್ನ ಹಸ್ಬೆಂಡ್ಗೆ ಇಲ್ಲಿ ಇರೋರನ್ನ ವೀಡಿಯೋ ಮಾಡಬೇಡ ಅಂತ ಹೇಳ್ತಾ ಇದ್ದೆ. ಅಂದರೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಅಲ್ವಾ, ಹಾಗಾಗಿ ಅದನ್ನು ಕೇಳ್ತಾಯಿದ್ರು. ಮತ್ತು ಸೀರೆಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಒಂದು ಸ್ಯಾರಿನ ಪರ್ಚೇಸ್ ಮಾಡೋಕ್ಕೋಗಿ 2 ಸ್ಯಾರಿ ತೊಗೊಂಡೆ. ಅದಾದಮೇಲೆ ನಾನು ನಮ್ಮ ಅತ್ತೆಯಲ್ಲಿ ಸಿಂಪಲ್ ಸ್ಯಾರಿಗಳಿದ್ವು, ಹಾಗಾಗಿ ಅವನ್ನ ನೋಡೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿದ್ರೆ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ವಿ. ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಮಿರರಲ್ಲಿ. ನೋಡಿ ಫ್ರೆಂಡ್ಸ್, ಸೀರೆ ನೋಡ್ತಿದ್ದಾರೆ, ನಾನು ಶರ್ಟ್ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಮೇಲೆ ಕಡೆ ಹೋಗೋದಲ್ಲಿ ಈ ಬಿಲ್ಡಿಂಗ್ ಅಲ್ಲ, ಮೇಲೆ ಹೋಗ್ಬೇಕಂತೆ. ಸಿಕ್ತು ಚಿರು.
ಕಲರ್ ಚೆನ್ನಾಗಿ ಕಾಣಿಸ್ತದಲ್ಲ. ಇನ್ನು ನಾನು ನಮ್ಮತ್ತೆ ಕೆಳಗಡೆಯ ಸ್ಯಾರಿನೆಲ್ಲ ನೋಡ್ತಾನೆ ಇದ್ದೆ. ಇಲ್ಲಿ ಮೇಲೆ ನಮ್ಮ ಅಕ್ಕ ಪಾಪುಗೆ ಬಟ್ಟೆ ತೊಗೋಬೇಕು ಅಂತ ಬಂದಿದ್ಲು, ಮತ್ತು ಅವರೂ ಕೂಡ ಶರ್ಟ್ ತೊಗೋಬೇಕು ಅಂತ ಬಂದಿದ್ದಾರೆ. ನನಗೆ ಗೊತ್ತೇ ಇಲ್ಲ, ಫೋನ್ ಎತ್ಕೊಂಡು ಬಂದು ಅವರೇನೆ ವೀಡಿಯೋ ಮಾಡಿರೋದು ಇದು. ನಾನು ವೀಡಿಯೋದಲ್ಲಿ ನೋಡ್ತಾನೆ ಇದ್ದೀನಿ ಯಾವ ಶರ್ಟ್ ತೊಗೊಂಡಿದ್ದಾರೆ ಅಂತ, ಬಟ್ ತೆಗೆಸ್ತಾನೆ ಇದ್ದಾರೆ. ನಾನು ಸ್ಯಾರಿನೂ ಕೂಡ ಅಷ್ಟು ತೆಗೆಸ್ಲಿಲ್ಲ, ಅಷ್ಟು ಶರ್ಟ್ಗಳನ್ನ ತೆಗೆಸಿದ್ದಾರೆ. ಫೈನಲ್ಲಿ ತೋರಿಸ್ತೀನಿ ಯಾವ ಶರ್ಟ್ ತೊಗೊಂಡಿದ್ದಾರೆ ಅಂತ ನೋಡಿ. ಅವ್ರಿಗಂತೂ ಅವ್ರೇನು ಬೈಕೊಂಡ್ರೋ ಎಷ್ಟು ಬೈಕೊಂಡ್ರೋ ಏನೋ, ಅಷ್ಟು ಶರ್ಟ್ಗಳನ್ನ ತೆಗೆಸಿದ್ದಾರೆ. ಅಂದರೆ ನನ್ನ ಹಸ್ಬೆಂಡ್ ಸ್ವಲ್ಪ ಹಾಗೇನೆ, ನಂತರ ಇವಾಗ ನೋಡಿದ ತಕ್ಷಣ ಇಷ್ಟ ಆಗಿದ್ರೆ ತೊಗೊಂಡ್ಬಿಡ್ತೀನಿ ನಾನು. ಬಟ್ ಅವ್ರು ಆ ಥರ ಅಲ್ಲ, ನಾನು ಡೆಡ್ ಆಪೋಸಿಟ್. ಅವರು ತುಂಬ ಹುಡುಕ್ತಾರೆ, ಅಂದರೆ ಅವ್ರಿಗೆ ನೀಟಾಗಿ ಕಾಣಿಸುತ್ತೋ ಇಲ್ವೋ ಆ ಥರ ತುಂಬ ಕಲೆಕ್ಷನ್ಸ್ನ ತೆಗೆಸ್ತಾರೆ. ಹಾಗಾಗಿ ಅದೊಂದು ನನಗೆ ತುಂಬ ಟೈಮ್ ಮಾಡಿಬಿಡ್ತಾರೆ ಅಂತ ಅದೊಂದು ಟೆನ್ಷನ್ನು. ನೆಕ್ಸ್ಟ್ ಅದಾದಮೇಲೆ ಸ್ಕೈ ಬ್ಲೂ ಕಲರ್ದು ಶರ್ಟ್ ಇದೆಯಲ್ಲ, ಅದನ್ನು ಫೈನಲಿ ತೊಗೊಂಡಿದ್ದಾರೆ. ಇನ್ನು ನಮ್ಮ ಅಕ್ಕನೂ ಕೂಡ ನಮ್ಮ ಪಾಪುಗೆ ಬಟ್ಟೆ ಎಲ್ಲ ತೊಗೊಂಡು ಬಿಲ್ ಮಾಡಿಸೋಣ ಅಂತ ಬಂದ್ವಿ. ನಾವು ಸ್ಯಾರಿನ ಪರ್ಚೇಸ್ ಮಾಡಕ್ಕೆ ಹೋಗಿದ್ದೇನೆ, ತುಂಬ ಲೇಟ್ ಆಯಿತು. ಬಿಡಿಲಿ ಹೋಗಿದ್ದಾಯಿತು. ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಏಕೆ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಇತ್ತಲ್ವ, ಹಾಗಾಗಿ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು. ಬಟ್ ನಮಗೆ ಸೆಲೆಕ್ಟ್ ಮಾಡೋದಕ್ಕೆ ಟೈಮ್ ಆಗಲಿಲ್ಲ. ಹೆಂಗೋ ತೊಗೊಂಡು ಬಂದಿದ್ದೀನಿ, ನನಗಿಷ್ಟ ಆಗಿರೋ ಸ್ಯಾರಿನೇ ತೊಗೊಂಡು ಬಂದಿದ್ದೀನಿ. ಮತ್ತು ನಾನು ಸೀಮಂತದ್ದು ಡೇಟ್ ಯಾವಾಗ ಅಂತ ಕೇಳಿದರೆ ಹೇಳ್ತೀನಿ, ಆದಷ್ಟು ಬೇಗ ಅದನ್ನು ಕೂಡ ಹೇಳ್ತೀನಿ. ಇವಾಗ ನೀವು ಕೇಳಿರೋ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತೀನಿ. ಫಸ್ಟು ಇದು ನಾನು ನೇಮ್ ಹೇಳಿಬಿಟ್ಟು ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಇನ್ನೊಂದು ಫೋನ್ ಇರಲಿಲ್ಲ. ಹಾಗಾಗಿ ಜಸ್ಟ್ ಅವ್ರು ಏನು ಕ್ವಶನ್ಸ್ ಕೇಳಿದ್ದಾರೆ, ಏನು ಕ್ವಶನ್ ಬಂದಿತ್ತು ಅದನ್ನು ಮಾತ್ರ ನೋಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ನನಗೆ ಬಂದಿದ್ದೇನೆ ಎಷ್ಟು ಮಂತ್ ಅಂತ. ನನಗೆ ಗೊತ್ತಿರೋರು ಮಾಡಿದ್ದಾರೆ ನಿಮಗೆ ಇವಾಗ ಎಷ್ಟು ಮಂತು ಅಂತ. ನಾನು ಹೋದ ಬ್ಲಾಗಲ್ಲಿ ಹೇಳಿದ್ದೀನಿ, ಬಟ್ ಆದರೂ ಇನ್ನೊಂದ್ಸಲ ಹೇಳ್ತೀನಿ. ಇವಾಗ ನನಗೆ 8 ಮಂತ್ಸ್. ಮತ್ತು ನಾಗು ಅನ್ನೋರು ಹಾಯ್ ಅಂತ ಮಾಡಿದರು. ಹಲೋ, ಇದು ಅವತ್ತು ಮಾಡಿದ್ರಿ, ಬಟ್ ನಾನು ಈ ವಿಡಿಯೋನ ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ. ಮತ್ತು ನಿಮ್ಮ ಎಜುಕೇಷನ್ ಏನಂದರೆ ಡಿಗ್ರಿ. ಅಕ್ಕ, ನೀವು ಅದರಲ್ಲಿ ಅಲ್ವಾ ನಿಮ್ಮ ಹಸ್ಬೆಂಡ್ ನನಗೆ ಪರಿಚಯ ಅಂತ. ಇದು ಯಾರಂದರೆ ಮಹೇಶ್ ಅಂತ ಯಾರೋ, ನನಗೆ ಗೊತ್ತಿಲ್ಲ ನೀವು, ಬಟ್ ನನ್ನ ಹಸ್ಬೆಂಡಿಗೆ ಕೇಳಿದೆ, ಗೊತ್ತು ಅಂತ ಹೇಳಿದ್ರು. ಹಂಗಾಗಿ ನೆಕ್ಸ್ಟು ನಿಮಗೆ ಯಾವ ಪಾಪು ಇಷ್ಟ ಅಂತ ಕೇಳಿದ್ದೀರಾ. ಇದನ್ನು ಕೂಡ ತುಂಬ ಜನ ಕೇಳಿದ್ದೀರಾ, ನಿಮಗೆ ಯಾವ ಪಾಪು ಇಷ್ಟ ಅಂತ. ನನಗೆ ಆನೆಸ್ಟಾಗಿ ಹೇಳಬೇಕು ಅಂತ ಅಂದರೆ ನನಗೆ ಹೆಣ್ಣು ಪಾಪು ಅಂದರೆ ತುಂಬಾ ಇಷ್ಟ. ಬಟ್ ಅದೇನು ಮಾಡೋಕ್ಕಾಗಲ್ಲ ಅಲ್ವಾ, ಯಾವ ಪಾಪು ಆಗುತ್ತೆ ಅಥವಾ ಇದೇ ಆಗಬೇಕು ಅಂತ ನಾವು ಅಂದ್ಕೊಳಕ್ಕಾಗಲ್ಲ. ಯಾವುದಾಗುತ್ತೋ ಅದು ಕೂಡ ಪಾಪುನೇ ಅಲ್ವಾ, ಅದನ್ನು ಚೆನ್ನಾಗಿ ನೋಡ್ಕೋಬೇಕಷ್ಟೆ. ಬಟ್ ನನಗೆ ಪರ್ಸ್ನಲಿ ಹೆಣ್ಣು ಪಾಪು ಅಂದರೆ ಇಷ್ಟ. ನೆಕ್ಸ್ಟು ಅಕ್ಕ, ನಿಮ್ಮ ಲವ್ ಸ್ಟೋರಿ ಆಗಿದ್ದ ದಿನದಿಂದ ಲವ್ ಸ್ಟೋರಿ ಹೇಳಿ ಒಂದು ವ್ಲಾಗ್ ಮಾಡಿ ಅಂತ ಕೇಳಿದ್ದೀರಾ. ಖಂಡಿತ ಆದಷ್ಟು ಬೇಗ ಮಾಡ್ತೀನಿ, ಟ್ರೈ ಮಾಡ್ತೀನಿ ಅದು ವಿಡಿಯೋನ ಮಾಡೋದಕ್ಕೆ. ಯಾಕೆಂದರೆ ನಮ್ಮ ಹಸ್ಬೆಂಡ್ ಇರಲ್ಲ ಅಲ್ವಾ, ನಮ್ಮ ಹಸ್ಬೆಂಡ್ ಇದ್ದಾಗ ಏನಾದರೂ ವಿಡಿಯೋ ಮಾಡೋಣ, ಇಲ್ಲ ಏನಾದರೂ ಈ ಥರ ಕ್ವಶನ್ಸ್ಗಳದ್ದು ಏನಾದರೂ ಮಾಡೋಣ ಅಂತ ಅಂದ್ಕೊತೀನಿ. ಬಟ್ ಆವಾಗ ಅವ್ರು ಬ್ಯುಸಿ ಇರ್ತಾರೆ, ಇಲ್ಲಾಂದರೆ ನನಗೇನೆ ವಿಡಿಯೋ ಮಾಡೋದಕ್ಕೆ ಟೈಮ್ ಇರಲ್ಲ. ಆ ಥರ ಆಗಿಬಿಟ್ಟಿದೆ, ಹಾಗೇನೆ ಆಗ್ತಿದೆ. ಆಲ್ಮೋಸ್ಟ್ ಅದೇ ಥರನೇ ಆಗ್ತಿದೆ, ನಮ್ಮ ಹಸ್ಬೆಂಡ್ ಜೊತೆ ವಿಡಿಯೋ ಮಾಡೋಕ್ಕೇ ಆಗ್ತಿಲ್ಲ. ನೆಕ್ಸ್ಟು ಸೇಯಿಂಗ್ ಎಷ್ಟು ಚಂದು ಅಕ್ಕ ಅಂತ ಮಾಡಿ ಕೇಳಿದ್ದಾರೆ. ಇದನ್ನ ಮಾಡ್ತೀನಿ, ಬಟ್ ಸ್ವಲ್ಪ ಲೇಟ್ ಆಗುತ್ತೆ. ಯಾಕೆಂದರೆ ಇವಾಗ ಅಂದರೆ ಫನ್ನಿಯಾಗಿರ್ಬೇಕಲ್ವಾ ವಿಡಿಯೋ ಮಾಡಿದ್ರೆ. ಇವಾಗ ಸುಮ್ಮನೆ ಬೇಕಾಬಿಟ್ಟು ಮಾಡೋಕ್ಕಾಗಲ್ಲ, ಮನೆ ಒಳಗಡೆನೇ ಇದ್ದು ಮಾಡೋಕ್ಕಾಗಲ್ಲ. ಬಟ್ ಇವಾಗ ನಾನಿರೋ ಸಿಚುವೇಶನಲ್ಲಿ ಹೊರಗಡೆನೂ ಕೂಡ ಹೋಗೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ಆಗುತ್ತೆ. ಬಟ್ ಖಂಡಿತ ಮಾಡ್ತೀನಿ. ಮತ್ತು ನಿಮಗೆ ಗಂಡು ಪಾಪು ಆಗೋದು ಅಂತ ಯಾರೋ ಮಾಡಿದ್ದಾರೆ, ಗೊತ್ತಿಲ್ಲ ಯಾವುದಾಗುತ್ತೆ ಅಂತ. ನಿಮ್ಗೆ ಹಂಗೆ ಅನ್ನಿಸ್ತಿದ್ಯಾ? ಥ್ಯಾಂಕ್ ಯು ಸೋ ಮಚ್. ಬೇಬಿ ಆರ್ ಗರ್ಲ್ ಅಂತ ಮತ್ತೆ ಕೇಳಿದ್ದಾರೆ. ನಮ್ಗೇನು ಗೊತ್ತಿರುತ್ತೆ ಅಲ್ವಾ, ಇವಾಗ ಹೆಣ್ಣು ಪಾಪುನೇ ಆಗಬೇಕು ಇಲ್ಲ ಗಂಡು ಪಾಪುನೇ ಆಗಬೇಕು ಅಂತ ಮೊದಲೇ ಅಂದ್ಕೊಳ್ಳೋದೆಲ್ಲ ತಪ್ಪು ಅನಿಸುತ್ತೆ. ತಪ್ಪು ಅನ್ನೋದಕ್ಕಿಂತ ಅಂದರೆ ನಾವು ಗೊತ್ತಿರಲ್ಲ, ಒಂದು ಅಂದ್ಕೋಬೋದು ಇದಾಗ್ಬೋದೇನೋ ಅಂತ. ಬಟ್ ಅದೇ ಆಗಬೇಕು ಅನ್ನೋದು ಸುಳ್ಳು. ಮತ್ತು ನಿಮ್ಮ ಫೇವ್ರೇಟ್ ಹೀರೋ ಯಾರು ಅಂತ ಕೇಳಿದ್ದೀರಾ. ನನ್ನ ಫೇವ್ರೇಟ್ ಹೀರೋ, ನನಗೆ ಚಿಕ್ಕ ವಯಸ್ಸಿಂದನೂ ತುಂಬಾ ಇಷ್ಟ ಅಂದರೆ ನನಗೆ ಯಶ್. ಮತ್ತು ನಿಮ್ಮದು ಯಾವ ಊರು?
ನಮ್ದು ಒಟ್ರಲ್ಲಿ ಹೇಳಿದ್ದೀನಿ ಇವಾಗ. ಮತ್ತೆ ನಿಮ್ಮ ಹಸ್ಬೆಂಡ್ ಏನ್ ಕೆಲಸ ಮಾಡೋದು, ಇದನ್ನು ಕೂಡ ತುಂಬಾ ಜನ ಈ ಕ್ವಶನ್ನೇ ಕೇಳಿದ್ದೀರಾ. ಯಾಕೆಂದ್ರೆ ನಾನು ಅವ್ರ ಜೊತೆ ವಿಡಿಯೋ ಮಾಡಲ್ವಲ್ಲ, ಹಾಗಾಗಿ ಏನ್ ಕೆಲಸ ಮಾಡೋದು ಅಂತ. ಅವರು ಬೆಂಗಳೂರಲ್ಲಿರೋದು, ಕಾರ್ ಇದೆಯಲ್ಲ ಅಲ್ಲಿ ಕಂಪ್ನಿ ಡ್ಯೂಟಿ ಮಾಡ್ತಾರೆ. ಇದನ್ನು ಕೂಡ ಹೇಳಿದ್ದೀನಿ, ಆದ್ರೂ ಕೂಡ ಮತ್ತೆ ಹೇಳೋಣ ಅಂತ ಅನ್ಕೊಂಡೆ. ಯಾಕೆಂದ್ರೆ ಜಾಸ್ತಿ ಜನ ಕೇಳಿದಿದೆ ಅಲ್ವಾ, ಹಾಗಾಗಿ ಕೆಲವೊಬ್ರಿಗೆ ಡೌಟ್ ಇದ್ದೇ ಇರುತ್ತೆ. ಮತ್ತೆ ಎಷ್ಟ್ ಮಂತ್ ಇವಾಗ ಅಂತ, ನಂಗೆ ಇವಾಗ 8 ಮಂತ್ಸ್ ರನ್ನಿಂಗ್. ನಿಮ್ಮ ಫ್ಯಾಮಿಲಿನ ತೋರಿಸಿ ಅಂತ ಕೇಳಿದೀರಾ. ಖಂಡಿತವಾಗ್ಲೂ ತೋರಿಸ್ತೀನಿ. ತೋರಿಸಿದ್ದೀನಿ ವಿಡಿಯೋಗಳಲ್ಲಿ ಆಲ್ಮೋಸ್ಟ್ ತೋರಿಸ್ತಾ ಇರ್ತೀನಿ. ಇವಾಗ ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಮಾವ, ನನ್ನ ಹಸ್ಬೆಂಡ್ ಎಲ್ಲರನ್ನೂ ಕೂಡ ತೋರಿಸಿದ್ದೀನಿ. ಬಟ್ ಇನ್ನೂ ಡೀಟೇಲ್ ಆಗಿ ತೋರಿಸ್ಬೇಕು ಅಂತ ಅಂದ್ರೆ ತೋರಿಸ್ತೀನಿ. ನಮ್ಗೇನು ಇವಾಗ ನಮ್ಮ ಫ್ಯಾಮಿಲಿಲಿ ನಮ್ಮ ಅತ್ತೆ ಆಗ್ಲಿ, ಮಾವ ಆಗ್ಲಿ ಅಥವಾ ನನ್ನ ಹಸ್ಬೆಂಡ್ ಆಗ್ಲಿ ಯಾರು ಆ ವಿಡಿಯೋಗೆ ಬರಬಾರ್ದು, ನಾಚ್ಕೋಬೇಕು ಅಥವಾ ವಿಡಿಯೋನ ಮಾಡಬೇಡ ಅಂತ ಯಾವುದೇ ರಿಸ್ಟ್ರಿಕ್ಷನ್ ಏನಿಲ್ಲ. ಎಲ್ಲರೂ ಆರಾಮಾಗಿ ನಾರ್ಮಲ್ ಆಗೇ ಇರ್ತಾರೆ. ಬಟ್ ಅದು ಅವರೆಲ್ಲ ಇದ್ದಾಗ ವಿಡಿಯೋ ಮಾಡೋಕ್ಕೆ ನನ್ನ ಕೈಲಿ ಆಗ್ತಿಲ್ಲ ಅಷ್ಟೇ. ನೆಕ್ಸ್ಟ್, ನೀವ್ ಯಾಕೆ ನಿಮ್ಮ ಹಸ್ಬೆಂಡ್ ಜೊತೆ ಜಾಸ್ತಿ ವಿಡಿಯೋಸ್ ಮಾಡಲ್ಲ? ನಾನು ಆಗ್ಲೇ ಹೇಳಿದ್ನಲ್ಲ, ಇದು ಕೂಡ ತುಂಬಾ ಜನಕ್ಕೆ ಡೌಟ್ ಇದೆ. ಏನಕ್ಕೆ ಜಾಸ್ತಿ ವಿಡಿಯೋ ಮಾಡಲ್ಲ ಇವ್ರ ಹಸ್ಬೆಂಡ್ ಜೊತೆ, ಅಂದ್ರೆ ಜೊತೆಲಿ ಇರ್ತಾರಾ ಅಂತ. ಬಟ್ ಅದೇ ಅವರು ಬೆಂಗಳೂರಲ್ಲಿ ಇರೋದ್ರಿಂದ ಮತ್ತೆ ಅವರು ಡ್ಯೂಟಿಗೆ ಹೋಗ್ಬೇಕಲ್ವಾ, ಹಾಗಾಗಿ ಯಾವಾಗ್ಲೂ ಊರಲ್ಲೇ ಇರಕ್ಕಾಗಲ್ಲ, ಮತ್ತೆ ನನ್ನ ಜೊತೆಲೇ ಇರಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಾನು ವಿಡಿಯೋಸ್ನ ಅವ್ರ ಜೊತೆ ಮಾಡಕ್ ಆಗ್ತಿಲ್ಲ. ಮತ್ತೆ ಅವರು ಬರ್ತಾರೆ ಊರಿಗೆ ಬಂದ್ರೂ ಕೂಡ ಏನೇನೋ ಕೆಲಸ ಇರುತ್ತೆ, ಅವರು ಹೊರಗಡೆ ಹೋಗ್ಬೇಕಾಗಿರುತ್ತೆ. ಅವ್ರಿಗೂ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ನಾನು ಜಾಸ್ತಿ ವಿಡಿಯೋಸ್ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ನನ್ಗೇನೆ ಅಷ್ಟು ಅವ್ರು ಬಂದಾಗ ಏನೋ ಒಂಥರ ವಿಡಿಯೋ ಮಾಡ್ಬೇಕು ಅಂತಾನೆ ಅನ್ಸಲ್ಲ ಒಂದೊಂದ್ ದಿನ. ಹಾಗಾಗಿ ವಿಡಿಯೋ ಮಾಡಕ್ ಆಗ್ತಿಲ್ಲ ಅಷ್ಟೇನೆ. ಅಂದ್ರೆ ಅವ್ರು ಆಚೆ ಈಚೆ ಹೋಗ್ತಿರ್ತಾರೆ, ಇಲ್ಲಿ ಮನೇಲೇ ಇರ್ಬೇಕು ಅಂತ ಅಂದ್ರೆ ಆಗಲ್ಲ ಅಲ್ವಾ. ಅವ್ರಿಗೂ ಸ್ವಲ್ಪ ಹೊರಗಡೆ ಕೆಲಸ ಇರುತ್ತೆ, ಹಂಗಾಗಿ ಅಲ್ಲೆಲ್ಲ ಹೋಗ್ತಾ ಇರ್ತಾರಲ್ಲ, ಅದನ್ನ ವಿಡಿಯೋ ಅದಕ್ಕೇನೆ ನಾನು ಸ್ವಲ್ಪ ವಿಡಿಯೋಸ್ನ ಅವ್ರ ಜೊತೆ ಕಡಿಮೆ ಮಾಡಿದ್ದೀನಿ. ಬಟ್ ಯಾವಾಗ್ಲಾದ್ರೂ ಬಂದಾಗ ವಿಡಿಯೋಸ್ ಮಾಡ್ತೀನಿ. ಇಷ್ಟು ಕ್ವಶನ್ಸ್ಗಳನ್ನ ಇದೇನೆ ಜಾಸ್ತಿ ಕ್ವಶನ್ ಬಂದಿದ್ದು. ನಿಮ್ಗೆ ಎಷ್ಟು ಮಂತು, ಮತ್ತೆ ನಿಮ್ಮ ಹಸ್ಬೆಂಡ್ ಏನ್ ಕೆಲಸ ಮಾಡ್ತಾರೆ, ನೆಕ್ಸ್ಟ್ ನಿಮ್ಮ ಹಸ್ಬೆಂಡ್ ಜೊತೆ ಯಾಕೆ ನೀವು ವಿಡಿಯೋ ಮಾಡಲ್ಲ, ಇದನ್ನೇನೆ ತುಂಬಾ ಜನ ಕೇಳಿದ್ದೀರಾ. ಅದಕ್ಕೇನೆ ಆ 3 ಕ್ವಶನ್ಗೆ ನನಗೆ ಫಸ್ಟ್ ಆನ್ಸರ್ ಮಾಡ್ಬಿಡ್ಬೇಕು ಅಂತ ಅನಿಸ್ಬಿಟ್ಟಿತ್ತು. ಅಷ್ಟೊಂದು ಜನ ಬರೀ ಅದನ್ನೇ ಕ್ವಶನ್ಗಳನ್ನ ಕೇಳಿದ್ದೀರಾ. ಇದು ಇನ್ಸ್ಟಾಗ್ರಾಮ್ ಪ್ಲಸ್ ಯೂಟ್ಯೂಬಲ್ಲಿ ಬಂದಿರುತ್ತೆ, ಬಟ್ ಯೂಟ್ಯೂಬಲ್ಲಿ ಬಂದಿರೋದನ್ನ ನಾನು ತಗೊಂಡಿಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ಬಂದಿರೋ ಕ್ವಶನ್ಸ್ಗಳನ್ನ ಮಾತ್ರ ಚೂಸ್ ಮಾಡಿಕೊಂಡು ಆನ್ಸರ್ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಯಾವ ತರ ಅಂತಂದ್ರೆ ಈ ತರ ವಿಡಿಯೋಸ್ನ ಮಾಡಿ ಅಂತ, ಇವಾಗ ನನಗೆ ಲವ್ ಸ್ಟೋರಿ ಮಾಡಿ ಈ ತರ ಹೇಳ್ತೀರಲ್ವಾ, ಹಾಗೆ ನೆಕ್ಸ್ಟ್ ನಿಮ್ಗೆ ಯಾವ ತರ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾನು ಆ ತರ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಷ್ಟೇ ಗೈಸ್, ಇನ್ನೇನು ಇಲ್ಲ ಇವಾಗ ಸದ್ಯಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.